ಶಿವ ಕೊಲೆ ಕೇಸಲ್ಲಿ ನಿಮ್ಮ ಶಾಸಕರು ಬೈರತಿ ಬಸವರಾಜ್ ಅವರ ಹೆಸರು ಕೇಳಿಬರ್ತಾ ಇದೆ. ಅದು ಪೊಲೀಸ್ ಆರೋಪಿ ಆಗಿದ್ದಾರೆ. ಒಂದು ನಿಮಿಷ, ಅವರು ಆರೋಪಿನೇ ವಿನ ಅಪರಾಧಿ ಅಲ್ಲ. ಯಾರು ಕೊಟ್ಟಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಬಸವರಾಜು ನನಗೆ 16 ವರ್ಷಗಳಿಂದ ಪರಿಚಯ ಇರ್ತಕ್ಕಂಥವ್ರು. ಅವ್ರು ಆ ಥರದ ಅವಿವೇಕದ ಕೆಲಸವನ್ನು ಮಾಡ್ತಕ್ಕಂಥವ್ರಲ್ಲ. ನನಗೆ 100ಕ್ಕೆ 100 ನಂಬಿಕೆ ಇದೆ. ಏನಿದು ಫಾಲ್ಸ್ ಇದೆ ಇದರಿಂದ ಈಚೆ ಬರ್ತಾರೆ. ಸರ್, ಮುಂದಿನ ದಿನಗಳಲ್ಲಿ ನೀವು ಕೇಂದ್ರ ಸಚಿವರಾಗಿದ್ದೀರಾ, ರಾಜ್ಯದ ಜನತೆ ಯಾವ ತರ ಅಭಿವೃದ್ಧಿಯನ್ನು ನೋಡಿ, ಯಾರಿಗೇ ಆಗಲಿ ಕಾನೂನನ್ನ ಹೊರತುಪಡಿಸಿ ನಾನಾಗ್ಲಿ ಅವರಾಗ್ಲಿ ಮತ್ತೊಬ್ಬರಾಗಲಿ ಸರ್ಕಾರ ಆಗಲಿ ಒಬ್ಬ ಜನಪ್ರತಿನಿಧಿಗೆ ಅನಾವಶ್ಯಕವಾಗಿ ಏನಾದ್ರೂ ನೀವು ತೊಂದರೆ ಕೊಡೋದಾದ್ರೆ ಈ ಸರ್ಕಾರಕ್ಕೆ ಯಾವ ರೀತಿ ಹೇಳ್ಬೇಕಾಯ್ತದ ಗೊತ್ತಿಲ್ಲ. ಇದು ಅವಶ್ಯಕತೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಬೈರತಿ ಬಸವರಾಜ್ ಅವರು ಇಂಥ ಕೀಳು ಮಟ್ಟದ ವ್ಯವಸ್ಥೆಯನ್ನ ಮಾಡ್ತಕ್ಕಂಥವರೆಲ್ಲ ಎಲ್ಲ ಒಂದ್ ಕಡೆ ಹೊಟ್ಟೆ ಕಿಚ್ಚಗೋಸ್ಕರ ಅವ್ರ ಮೇಲೆ ಈ ಗೂಬೆಯನ್ನು ಕೂರಿಸ್ತಾ ಇದ್ದಾರೆ. ನೀವು ಕೂಡ ವಸತಿ ಸಚಿವರಾಗಿ ಕೆಲಸ ಮಾಡಿದ್ರಿ. ಜಮೀರ್ ಅಹಮದ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ. ರಾಜಭವನಕ್ಕೂ ದೂರ ಹೋಗಿದೆ. ಒಂದ್ ನಿಮಿಷ ತಾಳಿ. ಜಮೀರ್ ಅಹಮದ್ ಒಬ್ಬ ಅಲ್ಪಸಂಖ್ಯಾತರ ನಾಯಕ. ಅವ್ರು ಏನ್ ಮಾಡ್ಲಿ ಏನ್ ಮಾಡದೆ ಹೋಗ್ಲಿ ಕಾಂಗ್ರೆಸ್ನವ್ರಿಗೆ ಅವನೇ ಭಗವದ್ಗೀತೆ, ಕಾಂಗ್ರೆಸ್ನವ್ರಿಗೆ ಅವನೇ ಯೇಸು ಕ್ರಿಸ್ತ, ಅವನೇ ಅಲ್ಲ. ಹಂಗಾಗಿ ಜಮೀರ್ ಅಹಮದ್ ಅವ್ರನ್ನ ನಾವೇನ್ ಹೇಳಿದ್ರು ಕೂಡ ಸಿದ್ದರಾಮಯ್ಯನೂ ಬಿಡೋದಿಲ್ಲ, ಹೈಕಮಾಂಡು ಬಿಡೋದಿಲ್ಲ. ಯಾಕೆಂದ್ರೆ ವೋಟ್ ಬ್ಯಾಂಕು ಜಮೀರ್ ಅಹಮದ್ ಹತ್ರ ಇದೆ ಅನ್ನೋದ್ರಿಂದ ಅವ್ರು ಇಟ್ಕೊಂಡವ್ರೆ. ಇದಕ್ಕೆ ಉತ್ತರನ ಮುಂದಿನ ದಿನಗಳಲ್ಲಿ ನಮ್ಮ ಜನ ಕೊಡ್ತಾರೆ. ಅಲ್ಲ, ಗೊತ್ತಿಲ್ಲ ನನಗೆ. ಮುಂದಿನ ದಿನಗಳಲ್ಲಿ ಜನನೇ ತೀರ್ಮಾನ ಕೊಡ್ತಾರೆ. ಇವತ್ತು ನನ್ನ ಮಗನ ಹುಟ್ಟುಹಬ್ಬ ಇದೆ. ನನ್ನ ಮಗನ ಹುಟ್ಟುಹಬ್ಬ ಇದೆ. ರವೀಂದ್ರ ಅವರು, ಡಾಕ್ಟ್ರು, ನಮ್ಮ ಮೋಹನ್ ಕುಮಾರ್ ಅವರು, ರಮೇಶ್ ಅವರು, ರಾಜಪ್ಪನವರು, ಸುಶರಾಜ್ ಗೌಡ್ರು, ನಮ್ಮೆಲ್ಲ ಮುಖಂಡರುಗಳಿಗೆ, ಶ್ರೀಧರ್ ಅವರು. ರಿಲೇಟೆಡ್ ಆಗಿ ಅರುಣ್ ಸೋಮಣ್ಣ ಅವರ ರಾಜಕೀಯ ಭವಿಷ್ಯ ತುಮಕೂರು ಜಿಲ್ಲೆಯಿಂದಲೇ ಹರಡುತ್ತಾ ಅಂತ ಒಂದು ನೋಡ್ರಿ, ಯಾರ ಹಣೆ ಬರ ಏನಿದೆಯೋ ಗೊತ್ತಿಲ್ಲಪ್ಪ. ಅಮ್ಮ, ನಾನು ತುಮಕೂರ್ಗೆ ಹೋಗ್ತೀನಿ ಅಂತ ಗೊತ್ತಿತ್ತವ? ವರ್ಣಾಗ್ ಹೋಗ್ತೀನಿ ಅಂತ ಗೊತ್ತಿತ್ತವ? ಗೊತ್ತಿತ್ತ ಹೇಳಿ? ಚಾಮರಾಜನಗರಕ್ಕೆ ಹೋಗ್ತೀನಿ ಅಂತ ಗೊತ್ತಿತ್ತು ನನಗೆ. ಆದ್ರೆ ಒಂದು 2 ಕಡೆ ಸೋತ್ರು ಕೂಡ ತುಮಕೂರು ಜನ ನನ್ನನ್ನು ಕೈ ಹಿಡಿದಿದ್ದಾರೆ. ನನ್ನ ಜೀವಮಾನದಲ್ಲಿ ನಾನು ಗೋವಿಂದನಗರ, ವಿಜಯನಗರ, ಬಿನಿಪೇಟೆ, ಬೆಂಗಳೂರಿಗೆ ಅಷ್ಟು ಆದ್ಯತೆ ಕೊಡ್ತೀನೋ ಅದಕ್ಕೆ 2 ಪಟ್ಟು ಆದ್ಯತೆಯನ್ನ ತುಮಕೂರು ಜನತೆ ಕೊಡ್ತೀನಿ. ಅರುಣ್ ಸೋಮಣ್ಣವರು ರಾಜಕೀಯ ಪ್ರವೇಶ ಮಾಡ್ತಾರೆ. ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆ ಭವಿಷ್ಯ ಸಿಗಬೇಕು ಅನ್ನೋದು ಒಬ್ಬ ತಂದೆಯಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ ನಡವಳಿಕೆ ಅಷ್ಟು ಚೆನ್ನಾಗಿದೆ. ಅದನ್ನ ರಾಜಕೀಯ ಭವಿಷ್ಯದ ನೆಲೆ ಎಲ್ಲವನ್ನು ಕೂಡ ಪಕ್ಷ ಗಮನಿಸ್ತದೆ. ಪಕ್ಷ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.